ಈಗ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸರ್. ಆ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರು ಅರೆಸ್ಟ್ ಆಗಿದ್ದಾರೆ. ಅವರು ಮಾತನಾಡಿರುವಂತಹ ಒಂದು ಆಡಿಯೋದಲ್ಲಿ ನಮ್ಮ ದೊಡ್ಡವರೇ ನಮ್ಮ ಹಿಂದೆ ಇದ್ದಾರೆ, ಅಮಿತ್ ಶಾ ಇದ್ದಾರೆ ಅನ್ನೋಂಥದ್ದಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ನವರು ಇದ್ರ ಹಿಂದೆ ಇದ್ದಾರೆ, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಇದ್ರ ಹಿಂದೆ ಇದ್ದಾರೆ ಅನ್ನುವಂತಹ ಮಾತುಗಳೆಲ್ಲ ಕೂಡ ನೋಡಿ. ಭಾಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನು ಆಲಿಸಿದ್ರೆ ಆ ಹೀನವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು ಬಿ ಜೆ ಪಿಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ, ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು, ಅವರು ಕೆಲವು ಬಿ ಜೆ ಪಿ ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ? ಇಲ್ಲಿವರೆಗೂ ದುರ್ದೈವ ಏನಪ್ಪ ಅಂದರೆ, ಇಲ್ಲಿಯವರೆಗೂ ಜೆ ಡಿ ಎಸ್ ವರಿಷ್ಠರಿಂದ ಅಥವಾ ಬಿ ಜೆ ಪಿಯ ವರಿಷ್ಠರಿಂದ ಇಂಥ ಈ ಘಟನೆಗಳು ಏನು ನಡೆದಿದೆ ಇದು ಅಸಹ್ಯವಿದೆ, ಹೀಗೆ ಮಾಡಬಾರ್ದಾಗಿತ್ತು. ಇದಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ. ಇದು ತನಿಖೆಯನ್ನು ಈ ತನಿಖೆ ಮಾಡಲಿಕ್ಕೆ ಅಂತ ಬಾಯಿಂದ ಬರ್ತಾನೆ ಇಲ್ಲಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳ್ತಾ ಇದ್ದಾರಲ್ಲ. ಇದು ಪೆನ್ ಡ್ರೈವು 2000 ಪೆನ್ ಡ್ರೈವ್ ಹೆಂಗೆ ಹಂಚಿದ್ದಾರೆ ಅಂತ ಅದ್ರ ಮೇಲೆ ಗಮನ ಇದೆ. ಪಾಪ ಮಹಿಳೆಯರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅವರು. ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ. ಇವರು ಮಾಡಿದೆಲ್ಲ ಅಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ? ನಿನ್ನೆ ಆಡಿಯೋ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನೋಡಿದೆ. ಭಾಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, ಬಿ ಜೆ ಪಿ ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ, ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟನ್ನು ಕೊಟ್ಟಿದ್ದು ಬಿ ಜೆ ಪಿ ವರಿಷ್ಠರು. ಯಾಕೆ ಇದು? ಏನೋ ಒಂದು ಕಾರಣ ಇರಬೇಕಲ್ಲ. ಗೊತ್ತಿದ್ದರೂ ಕೂಡ ಯಾಕೆ ಟಿಕೆಟ್ ಕೊಟ್ಟರು? ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆ್ಯಂಕರಿಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ರು ಅಂತ. ಯಾಕೆ ಕೊಡಬಾರ್ದು ಅಂತ ಹೇಳಿದರು? ಈ ಅಂಥದ್ದೇನು ವಿಷಯ ಇತ್ತು? ಇದೆಲ್ಲ ಚರ್ಚೆ ಆಗೋದಿಲ್ವ ಕೋರ್ ಕಮಿಟಿನಲ್ಲಿ? ಒಬ್ಬ ಮಾಜಿ ಪ್ರಧಾನಿಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಆಗಲಾರ್ದೆ ಕೊಟ್ರ ನೀವು? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರೂ ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಕೂಡ ಇನ್ನೂ ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಯಾಕೆ ನೀವು ರದ್ದುಗೊಳಿಸಿಲ್ಲ ಕೇಂದ್ರ ಸರ್ಕಾರದವರು ಅಂತ ಇನ್ನೂ ಹೇಳ್ತಾ ಇಲ್ಲ. ಯಾಕೆ ನಿಮಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ರಲ್ಲ ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದಂಗೆ ಮೋದಿಯವರಂತ ಹೇಳಿಕೆ ನೀಡಿದ್ರಲ್ಲ, ಅದು ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದು ಇದು ಬಿಟ್ಟು ಬರೀ ಡಿ ಕೆ ಶಿವಕುಮಾರ್ ಅವರು, ಬರೀ ಸಿದ್ದರಾಮಯ್ಯನವರು, ಇವರಿಬ್ರಿಗೆ ಬಿಟ್ಟರೆ ಬೇರೆ ಇವರಿಬ್ಬರಿಗೆ ನೀವು ಗಲ್ಲಿಗೇರಿಸ್ತಾ ಇದ್ದೀರಲ್ಲ. ಅವ್ರದ್ದೇನು ಪಾತ್ರ ಇದೆ? ನಿನ್ನೆ ಆಡಿಯೋನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲನೂ ಕೂಡ ಮೇಲಿನವರ ಗಮನಕ್ಕಿತ್ತು, ಅವರ ಆದೇಶ ಮೇರೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಬಿ ಐಗೆ ಲಾಕ್ ಮಾಡ್ತಾರೆ ಅಂದರೆ ಇವ್ರದ್ದು ಸಂಚೇನಿದೆ? ನಿಮ್ಮ ಕುಮಾರಸ್ವಾಮಿಯವರು ಈಗ ಒಂದು 15-20 ದಿನದ ಹಿಂದೆ ಹೇಳ್ತಾ ಇದ್ರಲ್ಲ, ಈ ಚುನಾವಣೆ ಆದಮೇಲೆ ಏನು ಒಂದು ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಏನು ಬದಲಾವಣೆ ಅದು? ಅಂದರೆ ಗೊತ್ತಿತ್ತಾ ನಿಮ್ಮ ಮನೆ ಮಗ ಹೀಗೆ ಮಾಡಿದ್ದ? ಮತ್ತು ನಿಮ್ಗೆ ಗೊತ್ತಿತ್ತಾ ಇದೆಲ್ಲ ಒಂದು ಕೇಂದ್ರ ಸರ್ಕಾರದ ಒಂದು ಸಂಚಿದೆ, ಹೆಂಗಾನ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಲಾಕ್ ಮಾಡಿಬಿಟ್ಟು ಸಿ ಬಿ ಐ ತನಿಖೆಗೆ ಹೆಂಗಾನ ಮಾಡಿ ಕೊಡಿಸ್ಬಿಟ್ಟು ಅವರಿಗೆ ಅರೆಸ್ಟ್ ಮಾಡಿದಂಗೆ ಕೇಜ್ರಿವಾಲ್ ಅವರಿಗೆ ಹೆಂಗೆ ಅರೆಸ್ಟ್ ಮಾಡಿದ್ರು ಹಂಗೆ ಅರೆಸ್ಟ್ ಮಾಡೋಕ್ಕೆ ಫೇಕ್ ಕೇಸ್ ಮೇಲೆ. ಸೊ ಇದು ಅವರು ಉತ್ತರ ಕೊಡಬೇಕಲ್ಲ. ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಮಾಡಿದೆಲ್ಲ ನೀವು, ಕೊಟ್ಟಿದ್ದು ನೀವು. ಪೆನ್ ಡ್ರೈವ್ಗಳ ಹೆಂಗೋಯ್ತು ದೇವರಾಜೇಗೌಡರಿಂದ ಬೇರೆಯವ್ರ ಕಡೆ ಹೆಂಗೋಯ್ತು? ಅವರೇ ಹೇಳಿದಾರಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿಲ್ಲ, ಇಂಥ ಅಸಹ್ಯ ಅದೆಲ್ಲ ತೊಗೊಂಡು ಬರಬೇಡಿ ನಮ್ಮ ಹತ್ರ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತಲ್ಲ ಅವರಿಗೆ.
ಆದರೂ ಕೂಡ ಇವತ್ತು ಇಷ್ಟೆಲ್ಲ ಆಗಿದ್ಮೇಲೆ ಯಾರು ಕಾರಣ ಇದಕ್ಕೆ? ಯಾಕೆ ಇದ್ರ ಬಗ್ಗೆ ವಿಜೇಂದ್ರ ಅವ್ರು ಮಾತಾಡ್ತಾ ಇಲ್ಲ, ಅಶೋಕ್ ಅವ್ರು ಮಾತಾಡ್ತಾ ಇಲ್ಲ? ಆ ಹುಬ್ಳಿ ಪ್ರಕರಣದಲ್ಲಿ ತೋರಿಸುವ ಆಸಕ್ತಿ ಯಾಕೆ ಹಾಸನ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ? ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಬೀದಿಗೆ ತಾವು ಪ್ರತಿಭಟನೆ ಮಾಡಿದ್ರಿ. ಹೋಗಿ ನಿಮ್ಮ ಎಲ್ಲ ವರಿಷ್ಠರು ಕೂಡ ಹೋಗಿ ಹುಬ್ಳಿ ಸಂತ್ರಸ್ತರ ಮನೆಗೆ ಹೋಗಿ ಭೇಟಿ ಆದ್ರಿ. ಇಲ್ಲಿ ಇವಾಗ ಯಾಕೆ ಹೋಗ್ತಾ ಇಲ್ಲ? JP ನಡ್ಡಾ ಅವರು ಎಲ್ಲ ಹಾಸನದಲ್ಲೇ ಎಲ್ಲರ ಮನೆಗೂ ಹೋಗಬೇಕು, ಅಶೋಕ್ ಅವ್ರು ಹೋಗಬೇಕು, ವಿಜೇಂದ್ರ ಅವ್ರು ಹೋಗಬೇಕು, ಅಮಿತ್ ಶಾ ಅವ್ರು ಹೋಗಬೇಕು. ಏನು ನನಗೆ ಕಾರಣಗಳು ಕೊಡಿ. ಯಾಕಿನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿಲ್ಲ ತಾವು? ಯಾಕೆ ತಾವು ಇನ್ನು ಇಂಟರ್ಪೋಲಿಗೆ ಯಾವುದು ಸರ್? ಸರ್ ಇಲ್ಲ, ಇವರು ಸಬ್ಮಿಟ್ ಮಾಡ್ಬೋದಲ್ಲ ಕೋರ್ಟಿಗೆ. ಕೇಂದ್ರ ಸರ್ಕಾರದವರು ಇಟ್ ಈಸ್ ದ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕ್ರೈಮ್ಸ್. ಒಬ್ಬ MP, ಸಿಟ್ಟಿಂಗ್ MP ಇಂಥ ಹೀನಾಯ ಕೃತ್ಯಗಳನ್ನು ಮಾಡಿದ್ದಾನೆ. ಅದಕ್ಕೆ ಏನು ಪ್ರಿಲಿಮಿನರಿ ಮೇಲ್ನೋಟಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಏನೋ ರದ್ದುಗೊಳಿಸಿ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ ಇಂಟರ್ಪೋಲ್ದವರು, ಸಹಕಾರ ಮಾಡಿ ಅಂತ ಹೇಳ್ಬೋದಲ್ಲ. ವಾಟ್ ಈಸ್ ಪ್ರಿವೆಂಟಿಂಗ್? ನೋಡಿ, SIT ಅವರು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ಬಟ್ ಮಾಡಿಸೋದು ಯಾರ ಕೈಲಿದೆ? ಇವರೇ. ಇಂಟರ್ಪೋಲ್ ಅವರು SIT ಮಾತು ಕೇಳ್ತಾರ, ಏನು ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳ್ತಾರ? ಯಾರು ಮಾತು ಕೇಳ್ತಾರೆ? ದೇ ವಿಲ್ ಹ್ಯಾವ್ ಟು ಗೋ ಟು ದ ಸೆಂಟ್ರಲ್ ಗೌರ್ಮೆಂಟ್. ಈಗ ಪ್ರೋಆಕ್ಟಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನನಗೆ ಒಂದೆರಡು ಅಂಶ ಹೇಳಿಬಿಡಿ ಅಪ್ಪ. ಹಿ ವಾಸ್ ಎ ಸಿಟ್ಟಿಂಗ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ನಿಮ್ಮ ಅಲಯನ್ಸ್ ಮೆಂಬರ್ ಇದ್ದಾರೆ. ಅವರು ಒಂದೊಂದು ಓಟು ಅವ್ರಿಗೆ ಕೊಟ್ಟರೆ ನಿಮ್ಗೆ ಶಕ್ತಿ ಬರುತ್ತೆ ಅಂತ ನೀವೇ ಹೇಳಿರೋದು. ಇವರು ಪ್ರೋಆಕ್ಟಿವ್ ಆಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ತೋರಿಸ್ಬಿಡ್ಲಿ ಅವರು. ನಾವು ಈ ಪ್ರಕರಣದಲ್ಲಿ ಯಾರಿಗೂ ನಾವು ಕ್ಷಮೆ ಮಾಡೋಂಗಿಲ್ಲ ಅಂತ ಅದು ಬರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗುತ್ತಾ? ಏನು ಮಾಡಿದ್ದಾರೆ ಹೇಳಿ? ಇಲ್ಲಿವರೆಗೂ ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಷ್ಟೇ ಇವರಿಗೆ, ಪ್ರಜ್ವಲ್ ರೇವಣ್ಣಗೆ. ಸೊ ನಮ್ಮ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು ಫಸ್ಟ್ ನಿಮ್ಮ ಕೆಲಸ ಏನಿದೆ ಅದು ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದವರು ಮತ್ತು BJP ಅವರು. ಬೇರೆ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರೆ ಇದರಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅಷ್ಟೇ ಕೇಳ್ತಾ ಇರೋದು ನಾವು. ಮತ್ತು ಯಾವಾಗ ಹೋಗಿ ಸಂತ್ರಸ್ತರಿಗೆ ಭೇಟಿ ಆಗ್ತೀರಾ? ಇನ್ನೊಂದು ಸರ್, ಸಂತ್ರಸ್ತರ ವಿಚಾರವಾಗಿ ಒಂದು ಒತ್ತಡ ಹೇರೋ ಕೆಲಸ SIT ನಡೀತಾ ಇದೆ ಅನ್ನುವಂಥದ್ದು, ಕೇಸ್ ಕೊಡಿ ಅನ್ನುವಂಥದ್ದು. ನೋಡಿ, ಇಂಥ ಒಂದು ದೊಡ್ಡ ಪ್ರಕರಣ ನಡಿಬೇಕಾದ್ರೆ SIT ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಾಗ್ತದೆ. ಸಂತ್ರಸ್ತರು ಹೊರಗೆ ಬರಬೇಕಂದ್ರೆ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಡಬೇಕಲ್ಲ. ನಿಮ್ಮದು ಹೆಸರು ಇರ್ಬೋದು, ನಿಮ್ಮ ಮುಖ ಇರ್ಬೋದು, ನಾವೆಲ್ಲೂ ಬಯಲಿಗೆ ತರೋದಿಲ್ಲ, ನಾವು ಅನಾನಿಮಿಟಿ ಮೇಂಟೈನ್ ಮಾಡ್ತೀವಿ, ನೀವೇನು FIR ಕೊಟ್ಟರು ಕೂಡ ಅದ್ರ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಗಲೇಬೇಕಲ್ಲ. ಯಾವುದೇ ತನಿಖೆ ಸಂಸ್ಥೆಗಳಿಂದ ಅದು ಮಾಡ್ತಾ ಇದ್ದಾರೆ. ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದ್ದಕ್ಕಿದ್ದಾಗೆ ಎದ್ಬಿಟ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 3 ಪ್ರಕರಣದಲ್ಲಿ ಇರಲಿತ್ತು. ಈಗ ಈ ಮಣಿಪುರ್ನಲ್ಲೂ ಇವರು ಮಲ್ಕೊಂಡಿದ್ರು, ಹಾಸನ ಬಗ್ಗೆನೂ ಮಲ್ಕೊಂಡಿದೆ. ಎಲ್ಲಿ ಇವರಿಗೆ ರಾಜಕೀಯ ಲಾಭ ಕಾಣುತ್ತೆ, ಇವರೇನು ಈ NCW ಅವರೆಲ್ಲರೂ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರ ತಾಳ ಹಾಕ್ದಂಗೆ ಇವ್ರು ಕುಣಿತಾರೆ ಅಷ್ಟೇ. ಮಿಕ್ಕಿದ ಎಲ್ಲಿ ಕಾಂಗ್ರೆಸ್ ಇನ್ವಾಲ್ವ್ ಇರ್ತದ್ರೆ ಸೋಮೋಟೋ ಕೇಸ್ ತಗೋತಾರೆ ಆಪೋಸಿಷನ್ ಇದ್ದಾಗ. ಇಲ್ಲದಿದ್ರೆ ಇವ್ರು ಸುಮ್ಮನಿರ್ತಾರೆ. 2000 ಪ್ರಕರಣಗಳಿದ್ದಾಗ NCW ಅವ್ರು ಏನು ಆ್ಯಕ್ಷನ್ ತಗೊಂಡ್ರು? ಏನು ಮಾಡಿದ್ದಾರೆ ಇಲ್ಲಿ ತನಕ? ಅವರ ಒಂದು ಕಾರ್ಯವೈಖರಿಯ ಮೇಲೆ ಕೂಡ ಇವತ್ತು ಪ್ರಶ್ನೆ ಚಿಹ್ನೆ ಇದೆ. ಏನು ಆತ್ರ ಏನಿದೆ? ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಲಿ ಫಸ್ಟು. ಏನು CBI ಕೊಟ್ಟವಲ್ಲ ಪರೇಶ್ ಮೆಸ್ತಾ, ಏನಾಯಿತು? ನಮ್ಮ ತನಿಖಾ ತಂಡ ಏನು ಕೊಟ್ಟಿರೋದು ರಿಪೋರ್ಟನ್ನು ಅದನ್ನೇ ತಾನೇ ಅವರು ಎಂಡಾರ್ಸ್ ಮಾಡಿ ಕಳಿಸಿದ್ದು ವಾಪಸ್ಸು ಪರೇಶ್ ಮೆಸ್ತಾ ಕೇಸ್ನಲ್ಲಿ. ನಿಮ್ಮ ಗಣೇಶ್ DSP ಗಣೇಶ್ ಪ್ರಕರಣದಲ್ಲಿ ಏನಾಯಿತು? ನಾವೇನು ತನಿಖೆ ಕೊಟ್ಟಿದ್ವಿ, ನಮ್ಮದೇನು ರಿಸಲ್ಟ್ ಇದ್ದು ಅದನ್ನೇ ಎಂಡೋರ್ಸ್ ಮಾಡಿ ಮತ್ತೆ ಕೊಟ್ಟಿದ್ದಾರೆ. ಇಲ್ಲೀಗಲ್ ಮೈನಿಂಗ್ ಕೇಸ್ ಏನಾಯಿತು? ಅದನ್ನೇ ಎಂಡೋರ್ಸ್ ಮಾಡಿ ಮತ್ತೆ ಕಳಿಸಿರೋದು. ಫಸ್ಟ್ ನಮ್ಮ ತನಿಖೆ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಪ್ರಿಲಿಮಿನರಿ ಬರಲಿ. ನೀವು ಇನ್ನು ತನಿಖೆನ ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ, ನೀವು CBIಗೆ ಏನಕ್ಕೆ ಕೊಡಬೇಕು? ನೀವು ಸೇಫ್ ಆಗಕ್ಕ?
ಏನಕ್ಕೆ ಸಿ ಬಿ ಐ ಬೇಕು? ಏನು ವಾಟ್ ಈಸ್ ದ ಗ್ರೌಂಡ್ಸ್ ಟು ಗಿವ್ ಇಟ್ ಟು ಸಿ ಬಿ ಐ? ಏನಾದರೂ ಕಾರಣಗಳು ಬೇಕಲ್ಲ. ಕುಮಾರಸ್ವಾಮಿ ಅವರು SIT ತನಿಖೆ ಕೂಡ ಸರಿಯಾಗಿ ನಡೀತಿಲ್ಲ ಅನ್ನೋ ಆರೋಪ. ಅವ್ರ ಹತ್ರ ಏನಾದರೂ ಸಾಕ್ಷಿ ಇದ್ದರೆ ಕೊಡಲಿ. ನೋಡಿ, ನಾನು ಅದೇ ಹೇಳ್ತಾ ಇರೋದು, JDS ದುರ್ದೈವ ಏನಪ್ಪ ಅಂದರೆ ಇನ್ನೂ ಕೂಡ ಅವರು ಅವರ MP ಅವರ ಮನೆ ಮಗನ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇರೋದು ಹೊರತು ಇದು ಆಗಿರೋದು ತಪ್ಪು, ಇದಕ್ಕೆ ಶಿಕ್ಷೆ ಆಗಬೇಕು. ಇದಕ್ಕೆಲ್ಲ ಪ್ರಜ್ವಲ್ ವಿಚಾರದಲ್ಲಿ ಅವರ ಅಮ್ಮನ ಸಂತ್ರಸ್ತರ ಪರವಾಗಿ ಯಾಕೆ ಮಾತಾಡಿಲ್ಲ ಸರ್? ಅದೇ ಸಂತ್ರಸ್ತರೇ ಬರ್ತಿಲ್ಲ. ಈಗ ಅವ್ರು ಹೇಳ್ತಿರೋದೇ ಅದಕ್ಕೆ ತಾನೇ ಸರ್ಕಾರದವರು ಆ ಸಂತ್ರಸ್ತರನ್ನ ಕರ್ಕೊಂಡು ಬಂದು ಮಾಡ್ತಿದ್ದಾರೆ. ಈಗ ನೋಡಿ, ತನಿಖಾ ತಂಡಗಳು SIT ಇರ್ಬೋದು, ಯಾರ್ದು, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಸರ್? ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ತನಿಖೆಗೆ, ಹೌದಾ ಇಲ್ಲ? ಒಬ್ಬರು ಸಂತ್ರಸ್ತರು ಬಂದು ನಮಗೆ ದೂರು ಕೊಡಬೇಕು, ಅದ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕಲ್ಲ. ನಾವೇನೇ ಮಾಹಿತಿ ಕೊಟ್ಟರು ಎಲ್ಲೂ ಹೋಗಲ್ಲ, ನಾವೇನಾದರೂ ಮಾಹಿತಿ ಕೊಟ್ಟರು ಕೂಡ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಮಾಡ್ತಾ ಇದ್ದೀವಲ್ಲ. CBI ಕೊಟ್ಟ ತಕ್ಷಣ ಹೋಗ್ಬಿಡ್ತಾರ ಎಲ್ಲ? ನವೀನ್ ಗೌಡ ಟೀಮ್ ಅವರು ಯಾರು? ನವೀನ್ ಗೌಡ ಟೀಮ್ ಅವರು ವಿಡಿಯೋ ಲೀಕ್ ಮಾಡಿರೋದು. ಅವರು ಜಾಮೀನ್ಗೋಸ್ಕರ ಬೇಲ್ ಹಾಕ್ತಾರೆ, ಬೇಲ್ ಕ್ಯಾನ್ಸಲ್ ಆಗಿದೆ. ಇಷ್ಟೊತ್ತಾದ್ರೂ SIT ಅವರು ಬಂಧನ ಮಾಡಿಲ್ಲ. ಯಾಕೆ ಬಂಧನ ಮಾಡಿಲ್ಲ ಅವ್ರನ್ನ ಸರ್? ನೋಡಿ, ಮತ್ತೊಮ್ಮೆ ನಾನು ಅದೇ ಹೇಳ್ತಾ ಇರೋದು, ಅವ್ರದ್ದು ಏನಿದೆ, ನಿಮ್ಮ ಗಮನ ಡಿಸ್ಟ್ರಿಬ್ಯೂಷನ್ ಮೇಲೆ ಕಳಿಸ್ತಾ ಇದ್ದಾರೆ. ನಾವೇನು ಹೇಳ್ತಾ ಇರೋದು, ಇದನ್ನು ಮಾಡಿದ್ಯಾರು, ರೆಕಾರ್ಡ್ ಮಾಡ್ಕೊಂಡು, ಈ ಕೃತ್ಯ ಮಾಡಿದ್ಯಾರು, ರೆಕಾರ್ಡ್ ಮಾಡ್ಕೊಂಡಿರೋದು ಯಾರು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ವೈರಲ್ ಆಗಿರೋ ತಪ್ಪಿದೆ, ನಾನಿಲ್ಲ ಅಂತ ಇಲ್ಲ ಅಲ್ಲ. ಇಲ್ಲ, ಏನಾದರೂ ಇದ್ರೆ ಕೊಡಬೇಕಲ್ಲ ವಿಚಾರಣೆಗೆ. ಅದಕ್ಕೆ ತಾನೇ SIT ಇರೋದು. ಎವ್ರಿಬಡಿ ಈಸ್ ವೆಲ್ಕಮ್. ಎಲ್ಲರೂ ಹೋಗಿ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಅವೆಲ್ಲನೂ ಕೂಡ ಕೊಡ್ಬೋದಲ್ವಾ? ಯಾರು ಬೇಡ ಅಂದಿದ್ದಾರೆ?